ಎಷ್ಟೋ ಜನ ಬೀದಿಗೆ ಬಂದ್ಬಿಟ್ಟಿದ್ದಾರೆ ಗುರು. ಏನು ಊದಿದ್ದಾರೆ ಜನ ಅಂದರೆ, ಮ್ಯಾನಿಪುಲೇಟ್ ಮಾಡ್ತಿದ್ದೀರಾ ಅಂದರೆ ಸೀರಿಯಸ್ಲಿ. ಇವತ್ತಿನ ರೈಡ್ ಒಂದು ಸ್ವಲ್ಪ ಸ್ಪೆಷಲ್ ಆಗಿದೆ. ಹಾಯ್, ಹಲೋ, ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಸ್ಯಾಟರ್ಡೆ ಸಂಡೇ ಬಂದರೆ ಫಿಕ್ಸ್ ಗುರು. ನಾವೀಗ ಎಲ್ಲಿಗೆ ಹೋಗ್ತಿದ್ದೀವಿ, ಯಾರ್ಯಾರು ಹೋಗ್ತಿದ್ದೀವಿ, ಏನು ಪ್ಲ್ಯಾನ್ಸು ಎಲ್ಲ ಹೇಳ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋನ ಹೊಸದಾಗೆ ನೋಡ್ತಾ ಇರೋರು, ಸಬ್ಸ್ಕ್ರೈಬ್ ಮಾಡದೇ ಇರೋರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಈಗ ನಾವು ಹೋಗ್ತಾ ಇರೋದು ಹೆಬ್ಬಾಳ. ನಮ್ಮ ಮೀಡಪ್ ಪಾಯಿಂಟ್ ಬಂದ್ಬಿಟ್ಟೆ ಹೆಬ್ಬಾಳ್ಗೆ ಇನ್ನೂ 1, 2, 3 ಗಾಡಿಗಳು ಬರ್ತಾಯಿದೆ. 3 ಅಲ್ಲ 4 ಗಾಡಿ, 6 ಗಾಡಿ ಬರಬೇಕಿತ್ತು. ಅದರಲ್ಲಿ 1 ಗಾಡಿ ಕ್ಯಾನ್ಸಲ್ ಆಗಿದೆ. ನಂದು ಸೇರಿಸ್ಬಿಟ್ಟು 5 ವೆಹಿಕಲ್ಲು. ಯಾಕೆ ಕ್ಯಾನ್ಸಲ್ ಆಗಿದೆ ಅಂದರೆ, ನಾವು ಒನ್ ಆಫ್ ಮೈ ಫ್ರೆಂಡ್ ಅವ್ನ ಕಾಲೇ ಪಿಕ್ ಮಾಡ್ತಾ ಇಲ್ಲ, ಮಲ್ಕೊಬಿಡ್ತಾನೆ ಅನ್ಸುತ್ತೆ, ಗೊತ್ತಿಲ್ಲ ನನಗೆ. ಫಸ್ಟು ಪೆಟ್ರೋಲ್ ಹಾಕ್ಸ್ಬೇಕು ಗುರು. ಅಲ್ಲಿ ಹೋಗ್ಬಿಟ್ಟು 5:45ಗೆ ಮಿಡಪ್ ಪಾಯಿಂಟ್ ಇರೋದು ನಮ್ಮದು. ಈಗ 5:24. ಏನು ಸೂಪರ್ ಆಗಿದೆ ಅಲ್ಲ ರೋಡು. ನಮ್ಮ ಬ್ಯಾಂಗ್ಳೂರು ಒಳಗಡೆ ಇದೊಂದು ಚೆನ್ನಾಗಿ ಮಾಡಿದ್ದಾರೆ ಗುರು. ಎಲ್ಲೇ ಹೋಗೋ ರೋಡ್ಗಳು ಸಖತ್ತಾಗಿ ಮಾಡಿದ್ದಾರೆ ಇವಾಗ, ಅದಕ್ಕೊಂದು ಖುಷಿ. ಬಟ್ ಏನು ಗೊತ್ತಾ, ಒಂದು ಬೇಜಾರಂದರೆ ಮರಗಳೆಲ್ಲ ಕಟ್ಬಿಟ್ಟಿದ್ದಾರೆ ಈ ರೋಡ್ ಎಕ್ಸ್ಟೆನ್ಷನ್ನು, ಹೈವೇಗಳು ಅಂತ. ಅದೊಂಚೂರು ಏನೋ ಮಾಡಿಬಿಟ್ಟು ಏನೋ ಅಡ್ಜಸ್ಟ್ ಮಾಡಿ ಹಂಗೆ ಆ ಕಡೆ ಈ ಕಡೆ ಮರಗಳು ಬಿಟ್ಬಿಟ್ಟು ಸೆಂಟ್ರಲ್ ರೋಡ್ ಮಾಡಿದ್ರೆ ಅಷ್ಟು ಲೀಟಿ ಮರ ಆಗಿರೋದು. ನೆನ್ನೆ ನೋಡ್ತಾ ಇದ್ದೆ ಅನಾಲಿಸಿಸ್ ವಿಡಿಯೋ, ಯೂಟ್ಯೂಬಲ್ಲಿ ಫುಲ್ ವಿಡಿಯೋ ಅನಾಲಿಸಿಸ್ ನೋಡ್ತಾ ಇದ್ದೆ. ಏನು 300 ಸಬ್ಸ್ಕ್ರೈಬರ್, 300, 350ವರೆಗೂ ಒಳ್ಳೆ ರಾಕೆಟ್ ಥರ ಹಿಂಗೆ ಅಂತ ಬಂತಾಯ್ತಾ. ಆಮೇಲೆ ಆಮೇಲೆ ಥರ ನಿಧಾನಕ್ಕೆ 1, 2, 3. ಏನಕ್ಕೆ ನಮ್ಮ ಮಾಡೋ ಕಂಟೆಂಟ್ ಇಷ್ಟ ಆಗ್ತಿಲ್ವಾ, ನಿಮಗೆ ಏನು ಇಷ್ಟ ಆಗ್ತಿಲ್ಲ ಅದನ್ನಾದರೂ ಹೇಳಿ ಅಲ್ಲ. ಕಮೆಂಟ್ ಸೆಕ್ಷನ್ ಇದೆ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಏನಾದ್ರು ಮಿಸ್ಟೇಕ್ಸ್ ಇದ್ದರೆ. ಗುರು, ನಮ್ಮ ಕನ್ನಡದಲ್ಲಿ ಕನ್ನಡಿಗರು 7 ಕೋಟಿ ಜನ ಅವರೇ. ಎಲ್ಲಿ ಗುರು, ಬರೀ ನಮ್ಗೆ 1000 ಸಬ್ಸ್ಕ್ರೈಬರ್ ಆಗ್ತಾ ಅಲ್ಲ. ಅರ್ಥ ಮಾಡ್ಕೊಳಕ್ಕಾಗ್ತಿಲ್ವಲ್ಲ. ಏನು ಥ್ರೋ ಇದೆ ಅಲ್ಲ ಲೈಟು, ಇದು ಬರೀ ಲೋ ಬೀಮು. ಇವನು ಯಾರು ಗುರು ರೋಡಿಗೆ ಹೋಗ್ತವನೆ? ಧರ್ಮ ಯಮ ಧರ್ಮ. ಅಪ್ಪ ತಂದೆ, ನನಗೆ ಗೊತ್ತಿರುವುದು ಒಂದೇ, ರೈಟಿಗೆ ಹೋಗಿಲ್ಲ ಲೆಫ್ಟಿಗೆ ಹೋಗು. ಸಾಧ್ಯವಿಲ್ಲ. ದಿಸ್ ಇಸ್ ಅವರ್ ಪೆಟ್ರೋಲ್ ಬಂಕ್. ಫುಲ್ ಮಾಡಿಸಿಬಿಡೋಣ. ಅಯ್ಯೋ, ನನ್ನ ಮಗ ಬ್ಲೋ ಭಯಂಕರ ಇಟ್ಬಿಟ್ಟನ್ ಗುರು ಇವನು. ಇದೆ 95. ಈ ಲೈಟ್ಸ್ನ ಎಕ್ಸ್ಟ್ರಾ ಇದ್ದಾಗ ಆಫ್ ಮಾಡಿಕೊಂಡು ಆಮೇಲೆ ಗಾಡಿ ಆಫ್ ಮಾಡಿ. ಇದಕ್ಕೆ ಸ್ವಲ್ಪ ಟೈಮ್ ಆಗಬೇಕನೋ, ಹಂಗೆ ಮ್ಯಾಟ್ರ್. ಹುಡುಗಿ ಗುರು ಡ್ರೈವಿಂಗು. 3 ಜನ ಹುಡುಗರು ಹಿಂದೆ ಕೂತವ್ರೆ. 3 ಜನ ಹುಡುಗರು ಹಿಂದೆ ಕೂತವ್ರೆ. ಆ ಕಡೆ ಒಬ್ಬ ಹುಡುಗ ಕೂತವನೇ, ಹುಡುಗಿ ಡ್ರೈವಿಂಗ್ ಮಾಡ್ತಾಳೆ. ಈಗ ನಾವು ಪೇ ಮಾಡ್ಬೇಕಂದ್ರೆ ಹ್ಯಾಂಡ್ ಗ್ಲೌಸ್ ಎಲ್ಲ ಬಿಚ್ಚಲೇಬೇಕಲ್ಲಪ್ಪ ದೇವ್ರೇ. ಪೆಟ್ರೋಲ್ 95 ಜಾಸ್ತಿ ಅನಿಸುತ್ತೆ. ಕೇಳೋಣ ಎಷ್ಟು ಅಂತ. 95 ಹಾಕ್ಸ್ಬಿಡೋಣ, ಏನಂತೀರ? ಫುಲ್ ಮಾಡಿ ಬೈ. 102 ರೂಪಾಯಿ. ಸದ್ಯ ಒಂದು ಸ್ವಲ್ಪ ದಿನ ಕಾನ್ಸ್ಟೆಂಟ್ ಆಗಿದೆ ನೋಡಿ ಡೆನ್ಸಿಟಿ. ಅಲ್ಲಿ ಕಾಣ್ತಿದ್ದಲ್ಲ ನಿಮಗೆ 750.9 ಹಂಗಿರಬೇಕು ಪೆಟ್ರೋಲ್ ಡೆನ್ಸಿಟಿ. ಯಾವಾಗ ಸಾಕಾಗಿರುತ್ತೆ. ಬಿಲೋ 740 ಇದ್ದರೆ ಆವಾಗ ನಿಮಗೆ ಮೈಲೇಜ್ ಡ್ರಾಪ್ ಆಗುತ್ತೆ. ಸಾಕು ಕಾರ್ಡ್. ಥ್ಯಾಂಕ್ ಯು. ಆಗಿದೆ ಸ್ನೇಹಿತರೆ. ವಿಲ್ಗೋ ಏನಪ್ಪ ಈಗ ನಾವು ಕರೆಕ್ಟ್ ಟೈಮಿಗೆ ಹೋಗೋಣ. ಟೈಮ್ ಅಂದರೆ ಟೈಮು ಏನಂತೀರ? 5:45ಗೆ ನಮ್ಮದು ಮಿಡಪ್ ಲೊಕೇಶನ್ ಇರೋದು. ಬಟ್ ಅಣ್ಣ ಇನ್ನು 5:40 ಆದರೂ ಇಲ್ಲೇ ಇದ್ದೀನಿ. ಲೆಟ್ಸ್ ಕ್ಯಾಚ್ ದೆಮ್ ಗೈಸ್, ಲೆಟ್ಸ್ ಕ್ಯಾಚ್ ದೆಮ್. ಅಲ್ಲಿ 1/4 ಗಂಟೆ ಟೈಮ್ ಇದೆ. ಆ ಟೈಮಲ್ಲಿ ನಾವು ಒಂದು ಸ್ವಲ್ಪ ಚೈನ್ ಸ್ಪ್ರೇ ಹಾಕ್ಕೊಬಿಡೋಣ. ಗಾಡಿ ನೈಟ್ ವಾಶ್ ಮಾಡಿದೆ, ಸ್ಪ್ರೇ ಹಾಕ್ಲಿಕ್ಕೆ ನನಗೆ ಸ್ಟ್ಯಾಂಡ್ ಇಲ್ಲ, ಹಿಡ್ಕೊಳಕ್ಕೆ ಇನ್ನೊಬ್ರು ಬೇಕು. ನನ್ನೊಂಥರ ಕಷ್ಟ ಗುರು, ಸಿಗಾಬಡೆ ಕಷ್ಟ ನಂದು. ಅಯ್ಯೋ, ಇಲ್ಲಿ ಯೂಟರ್ನ್ ಬೇರೆ ಇಲ್ಲ, ಹಿಂಗಪ್ಪ ಅಲ್ಲಿ ಹೋಗಿ ಸುತ್ಕೊಂಬರ್ಬೇಕಾ? ಶೇಟ್ ಕರ್ಮ ಮಾರೆ. ಹಂಗೆ ನುಗ್ಬಿಡೋಣ ಅಂತ ಅಂದ್ಕೊಂಡೆ ಅಲ್ಲೇ, ಬಟ್ ಹಂಗೆಲ್ಲ ನುಗ್ಬಾರ್ದಂತೆ. ಇಲ್ಲ ಅಣ್ಣ ಯಾರೋ ರೆಡಿಯಾಗಿ ನಿಂತವನೇ, ನಿಮ್ಮ ಜೊತೆಗೆ ನಾನು ತೋರಿಸ್ಕೊಬಿಡ್ಲಾ? ದಟ್ಸ್ ಬೆಟರ್. ಇಲ್ಲಿ ಟ್ರಾಫಿಕ್ ಅಂದರೆ ಬೆಳಗ್ಗೆ ಎಲ್ಲ ಬರ್ತಾ ಇರ್ತಾರೆ ಆಯಿತಾ, ಸಂಡೇ ಮಾರ್ನಿಂಗ್. ಹಾಗಾಗಿ ಇಲ್ಲಿ ಸಿಗಾಬಟ್ಟೆ ಟ್ರಾಫಿಕ್ ಇರುತ್ತೆ.
ಆ ಬಸ್ನಲ್ಲಿ ಹುಷಾರ್ಕೊಂಡ್ರು, ಆ ಕಡೆ ಈ ಕಡೆ ನೋಡಿ ಹೋಗಿರು. ಓ ಮೈ ಗುಡ್ನೆಸ್, ಯಾವನ್ ಗುರು ಅವನು ಇಲ್ಲಿ ಬಂದು ನಿಲ್ಸ್ಕೊಂಡಿದ್ದೆ, ನಾನು ಹೋಗಿ ಇಲ್ಲಿ ಬಂದೀವಿ. ನಾ ರೋಡ್ಗೆ ನಿಲ್ಸ್ಕೊಂತಿರಲ್ಲ, ರೋಡೇ ಬ್ಲಾಕ್ ಮಾಡ್ಕೊಂಡಿದ್ರಲ್ಲ, ಇವನು ಯಾವನ ಒಂದ್ ವೇಲ್ ಬಂದು ನಿಂತು ಪುಣ್ಯಾತ್ಮ. ಜಾಗ ಬಿಡ್ರು ಮಾರಾಯ, ಗುರು ಹೋಗ್ರು, ನೀನು ಯಾರು ನೋಡಿದಿಲ್ಲ ಅಂದ್ರೆ ಯಾರು ಜಾಗ ಬಿಡಲ್ಲ. ಜಾಗ ಬಿಡ್ರು ನೋಡಿ, ಈ ಕಡೆ ಹೋಗೋ ವೇನ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಸೇರಿಕೊಂಡು. ಈ ಪ್ರೈವೇಟ್ ಬಸ್ ಅವರು ಇವ್ರಿಗೇನು ಹೇಳೋರಿಲ್ಲ ಕೇಳೋರಿಲ್ಲ. ಯಾಕೆ ಹಿಂಗೆ ಮಾಡ್ತೀರಾ? ನಿಧಾನ ತಾಳ್ಮೆ. ಪಾಪ ಎಲ್ಲ ಊರಿಂದ ಬಂದಿರ್ತಾರೆ. ಈಗ ನಾವೀಗ ಗುರುಗುಂಟೆ ಪಾಳ್ಯದಲ್ಲಿದ್ದೀವಿ. ಇಲ್ಲಿಂದ ಹೆಬ್ಬಾಳ ಹೋಗ್ಬೇಕು ಗುರು, 5 ನಿಮಿಷಕ್ಕೆ. ಮೈ ಗಾಡ್, ಇಟ್ಸ್ ಎ ಚಾಲೆಂಜಿಂಗ್ ಟಾಸ್ಕ್. ಬ್ರೆಜಿಲ್ ನಾನೇ ಲೇಟ್ ಮಾಡ್ತೀನ? ನೋ ವೇ, ಈ ಸರಿ ಲೇಟ್ ಆಗೋ ಚಾನ್ಸ್ ಇಲ್ಲ. ಎಲ್ಲರನ್ನೂ ಇಬ್ಬರಿಸಿದ್ದು ನಾನು. ಆಮೇಲೆ ಏನಾಯ್ತು ಗೊತ್ತಾ ಸ್ನೇಹಿತರೆ, ನಿನ್ನೆ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ. ಓಕೆ, ಯಾರಂತ ಹೆಸರು ಮೆನ್ಷನ್ ಮಾಡಲ್ಲ. ಒಬ್ಬರು ಬೆಟ್ಟಿಂಗ್ ಆ್ಯಪ್ ಬರುತ್ತಲ್ಲ, ಅದೇ 1.61 ಅಂತ ಓಡ್ತಾ ಇರತ್ತೆ, ಅದು ತೋರಿಸ್ತೀನಿ ನೋಡಿ ಸ್ಕ್ರೀನ್ ಮೇಲೆ. ಅದ್ರ ಬಗ್ಗೆ ಪ್ರಮೋಟ್ ಮಾಡ್ತಿದ್ರು. ಕಮೆಂಟ್ ನೋಡಿದೆ, ಬಾ ಕಮೆಂಟ್ ಸೆಕ್ಷನ್ ನೋಡೋ ನಗು ಬಂದ್ಬಿಡ್ತು ನನಗೆ. ಏನು ಉಗಿದಿದ್ದಾರೆ ಜನ ಅಂದರೆ, ತೂ ಯಾಕೆ ಪ್ರಮೋಟ್ ಮಾಡ್ತೀರಾ ಅವನ್ನೆಲ್ಲ? ನೀವೇನಪ್ಪ ದುಡ್ಡಿರೋರು ಮಾಡ್ತೀರಾ, ದುಡ್ಡಿಲ್ದಿರೋರು ಪಾಪ ಇರೋ ದುಡ್ಡನ್ನೆಲ್ಲ ಹಾಕೊಂಡು ಕಳ್ಕೊಂಡು. ಆಮೇಲೆ ಇನ್ನೊಂದು, ಆ ಜಂಗ್ಲಿ ರಮ್ಮಿ ಎಲ್ರಿಗೂ ಗೊತ್ತು. ಆ ಜಂಗ್ಲಿ ರಮ್ಮಿ ಸರಿ ಇಲ್ಲ, ದುಡ್ಡು ಕಳ್ಕೊತಾರೆ, ಮೋಸ ಹೋಗ್ತಾರೆ ಅಂತ. ಬಟ್ ಆದರೂ ಪ್ರಮೋಟ್ ಮಾಡ್ತಾರೆ. ಏನಕ್ಕೆ? ಈ ಬೆಟ್ಟಿಂಗ್ ಆ್ಯಪ್ಸ್ಗಳನ್ನ ಪ್ರಮೋಟ್ ಮಾಡೋದು ಬಿಡಿ, ಕಾಸು ಕೊಡ್ಬೋದು ಅವ್ರು, ಇಲ್ಲ ಅಂತಲ್ಲ. ಇನ್ನೊಬ್ರನ್ನ ಯಾಕೆ ಹಾಳು ಮಾಡ್ತೀರಾ ಪ್ರಮೋಟ್ ಮಾಡೋದ್ರಿಂದ? ಬೇರೆ ಏನೋ ಅದು ಪ್ರಮೋಟ್ ಮಾಡ್ತೀರಾ ಮಾಡ್ಕೊಳ್ಳಿ. ಈ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡಬೇಡಿ ದಯವಿಟ್ಟು. ನೀವು ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡ್ತಿರಲ್ಲ, ಫಾರ್ ಎಕ್ಸಾಂಪಲ್ ಜಂಗ್ಲಿ ರಮ್ಮಿನೇ ಅನ್ಕೊಡ್ರಪ್ಪ, ಅದರಲ್ಲಿ ನಿಮಗೆ ತೋರಿಸ್ತಾರೆ, ಹೌದಾ, ಹ್ಯಾಸ್ ಓನ್ ಲೈಕ್ ಅರೌಂಡ್ 1 crore rupees ಗೆದ್ರು, 2 crore rupees ಗೆದ್ರು, ಹಂಗೆ ಹಿಂಗೆ ಅಂತ. ಗುರು ಸೋತವ್ರನ್ನ ಯಾಕೆ ಗುರು ತೋರಿಸಲ್ಲ ನೀವು? ಯಾಕೆ ಸೋತವರು ಮನೆ ಮಾಟ ಮಾರ್ಕೊಂಡವರು ಬೇಜಾನ್ ಜನ ಇದ್ದಾರೆ. ಗೆದ್ದವನ್ ಒಬ್ಬನ್ ತೋರಿಸ್ಬಿಟ್ಟು ಜನಗಳನ್ನ ಹೆಂಗೆ ಮ್ಯಾನಿಪುಲೇಟ್ ಮಾಡ್ತಿದ್ದೀರಾ ಅಂದ್ರೆ, ಸೀರಿಯಸ್ಲಿ ದಯವಿಟ್ಟು ಆ ಕೆಲಸ ಮಾಡಬೇಡಿ. ಎಷ್ಟೋ ಜನಗಳು ಏನು ಗೊತ್ತಾ, ಮಿಡ್ಲ್ ಕ್ಲಾಸಿಂದ ಬಂದರು ಹುಡುಗರು. ಇದೇ ಟಾಪಿಕ್ ಇವತ್ತು ಹೇಳಬೇಕು ಅಂತಲೇ ಬಂದ ನಾನು. ಎಷ್ಟೋ ಜನ ನಮ್ಮ ಥರ ಮಿಡ್ಲ್ ಕ್ಲಾಸ್ ಹುಡುಗರು ಎಷ್ಟೋ ಚೂರು ಪಾರು ಸೇವಿಂಗ್ ಮಾಡ್ಕೊಂಡು ಏನೋ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡ್ಬಿಟ್ಟು ಸಡನ್ನಾಗಿ ಅವರೇನು ದುಡ್ಡು ಬೆಟ್ಟಿಂಗ್ ಆಡಬೇಕು ಅಂತ ಹೋಗಲ್ಲ, ಓಕೆನಾ? ಏನೋ ಒಂಚೂರು ದುಡ್ಡು ಮಾಡ್ಕೊಂಡು ಏನೋ ಮಾಡೋಣ ಅನ್ನೋ ಒಂದು ಆಸೆಯಲ್ಲಿ ಕೈ ಹಾಕ್ಬಿಟ್ಟು ಇರೋ ದುಡ್ಡನ್ನು ಕಳ್ಕೊಂಡು ಸಾಲಗಳು ಮಾಡಿಕೊಂಡು ನೆಮ್ಮದಿ ಹಾಳು ಮಾಡ್ಕೋತಾರೆ. ನಮ್ಮಿಂದ ಒಬ್ರಿಗೆ ಹೆಲ್ಪ್ ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಹಾಳು ಮಾಡೋಕ್ಕೆ ಹೋಗ್ಬಾರ್ದು, ಸುಮ್ಮನೆ ಬಿಡ್ಬೇಕು ನಾವು. ಎಷ್ಟೋ ಜನ ಬೀದಿಗೆ ಬಂದುಬಿಟ್ಟಿದ್ದಾರೆ ಗುರು ಬೆಟ್ಟಿಂಗ್ ಆ್ಯಪ್ಗಳಿಂದ. ನಾನು ಎಲ್ಲಿ ಲೈವ್ ಎಕ್ಸಾಂಪಲ್ ಎಲ್ಲಿ ನೋಡಿದೆ ಅಂದರೆ, ನಿನ್ನೆ ಟೀ ಕುಡಿಯೋಕೆ ಹೋಗಿದ್ದೆ. ಇದನ್ನೆಲ್ಲ ಸೇರಿಸ್ಬಿಟ್ಟೆ ಹೇಳ್ತಾ ಇದ್ದೀನಿ ನಾನು, ನಮಗೆಲ್ಲ ಗೊತ್ತಾಗೋಯ್ತು. ಅಲ್ಲಿ ಒಬ್ಬ ಮಾತಾಡ್ತಾ ಇದ್ದ, ಬ್ರೋ ಕಾಸು ಕೊಟ್ಬಿಡ್ತೀನಿ ಬ್ರೋ. ಆಮೇಲೆ IPL ಮ್ಯಾಚ್ ಇರೋದು ನೋಡೋಕ್ಕೆ. ಬೆಟ್ಟಿಂಗ್ ಆಡ್ಬಿಟ್ಟು ಲೈಫ್ನ ಹಾಳು ಮಾಡ್ಕೋಬೇಡಿ. ಇವಾಗ ನಾನು ಫಸ್ಟಿಗೆ ಮಾಡೇ ಬಂದಿರೋದು ಇವಾಗ, ಆಯಿತಾ? ಆದರೆ ತಿತ್ಕೊಂಡಿದ್ದೀನಿ. ನೀನೇನು ಮಾಡಲ್ಲ ಅಂತ ಕೇಳಬೇಡಿ, ನಾನು ದೇವಣೆ ಮಾಡಲ್ಲ ಗುರು. ಸೀರಿಯಸ್ಲಿ ನಾನೀಗ ಬೆಟ್ಟಿಂಗ್ಸು ಅವೆಲ್ಲ ಐ ಡೋಂಟ್ ಲೈಕ್ ಇಟ್. ನಾನು ಮಾಡೋದು ಇಲ್ಲ. ಒಂದ್ಸರಿ ಕೈ ಸುಟ್ಕೊಂಡೆ, ತಪ್ಪು ಅಂತ ಗೊತ್ತಾಯ್ತು, ತಿತ್ಕೊಂಡೆ. ಹೇಗೆ ಅಂದರೆ, ಒಬ್ಬ ತಪ್ಪು ಮಾಡಿದ್ರೆ ಒಬ್ಬ ತಿತ್ಕೋತಾನೆ, ಆಯಿತಾ? ಒಂದ್ಸರಿ ತಪ್ಪು ಮಾಡ್ತಿದ್ದಂಗೆ ಒಂದು ಸರಿ ಇಲ್ಲ ಕೆಟ್ಟವನು ಅಂತ ಜಡ್ಜ್ ಮಾಡೋಕೆ ಹೋಗಬೇಡಿ. ಇವಾಗಲೂ ಹೇಳ್ತೀನಿ, ಬೆಟ್ಟಿಂಗಲ್ಲಿ ಕೆಲವರು ಗೆಲ್ಬೋದು, ಸೋತವರು ಅವರು ಫೋನು, ಮನೆ, ಗೋಲ್ಡು ಗೀಲ್ಡು ಎಲ್ಲ ಕಳ್ಕೊತಾರೆ. ಹಂಗೆ ಮಾಡಿಸತ್ತೆ. ಯಾರು ಇಂಟೆನ್ಷನಲ್ಲಿ ಅದನ್ನು ಮಾಡಬೇಕು, ಇಲ್ಲ ಮನೆಯವ್ರು ಗೋಲ್ಡ್ ತಗೊಂಡೋಗ್ಬೇಕು, ಮನೇಲಿ ಇದ್ದಿದ್ದೆಲ್ಲ ಎತ್ಕೊಂಡೋಗ್ಬಿಟ್ಟು ಮಾರ್ಬಿಟ್ಟು ಮನೆ ಪತ್ರ ಇಟ್ಬಿಡ್ಬೇಕು ಅಂತೆಲ್ಲ ಮಾಡಲ್ಲ, ಓಕೆ? ಯಾರು ಆ ಪರಿಸ್ಥಿತಿಗಳು ಹಂಗೆ ಮಾಡಿಸತ್ತೆ. ಒಂದು ಅವರು ಹೆದರ್ಕೊಂಡು ಇನ್ನೊಬ್ಬರಿಗೆ ಅವ್ರು ಬಂದು ಏನು ಮಾಡಿಬಿಡ್ತಾರೋ ದುಡ್ಡು ಕೊಟ್ಟಿಲ್ಲ ಅಂದರೆ, ಮಾನ ಮರ್ಯಾದೆಗೆ ಹೆದರ್ಕೊಂಡು ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡಿ ದೊಡ್ಡ ರಂಪ ಆಗ್ಬಿಡತ್ತೆ. ಆಮೇಲೆ ನಿಮ್ಮ ಹೆಸರು ಕೂಡ ಹಾಳಾಗತ್ತೆ. ಆಮೇಲೆ ನಿಮ್ಮ ಜನ ನೋಡೋ ರೀತಿನೇ ಬೇರೆ ಗುರು. ನಮ್ಮನ್ನ ಹೇಳಿದ್ ಕರೆಕ್ಟು. ಬೆಟ್ಟಿಂಗ್ ಕಟ್ತಾನಂತೆ ಅವನು, ಅಯ್ಯೋ ಸರಿ ಇಲ್ಲ, ಈ ಥರ ನೋಡ್ಬಿಡ್ತಾರೆ.
ಅದನ್ನೆಲ್ಲ ತಗೊಳ್ಳೋ ಕೆಪಾಸಿಟಿ ಇದ್ರೆ ಆಡಿ, ಇಲ್ವಾ ಬಿಟ್ಬಿಡಿ. ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್. ಬಟ್ ಐ ನೋ ದ ಪೇನ್. ತುಂಬಾ ನೋವಾಗುತ್ತ್ರಿ. ಜನಗಳು ಹೆಂಗೆ ಅಂದ್ರೆ ಅವ್ರು ತಪ್ಪು ಮಾಡಿದ್ ಯಾರು ಕೇಳಲ್ಲ, ನೀವೇನ್ರ ತಪ್ಪು ಮಾಡಿ ಸಿಗಾಕೊಳ್ಳಿ, ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಮತ್ತೆ ಕೊನೆವರೆಗೂ ಇಟ್ಟಾಡಿಸ್ಬಿಡ್ತಾರೆ. ಸೊ ಅದಕ್ಕೆ ನಿಧಾನ ಆದ್ರೂ ಪರವಾಗಿಲ್ಲ, ಅವರು ಕಷ್ಟಪಟ್ಟು ಮಾಡೋಣ, ತೊಂದರೆ ಇಲ್ಲ, ಎಫರ್ಟ್ ಹಾಕೋಣ, ಒಂದಲ್ಲ ಒಂದಿನ ಸಿಕ್ಕೇ ಸಿಗುತ್ತೆ ಕಷ್ಟಪಟ್ಟಿದ್ಕೆ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಓಕೆನಾ? ಹಾಗಂತ ಕಟ್ ರೂಟು ಶಾರ್ಟ್ ಕಟ್ ಹಿಡಿಯೋದು ನನಗೆ ಅನ್ಸಿರೋ ಮಟ್ಟಿಗೆ ತುಂಬಾ ಕೆಟ್ಟದು. ಆಮೇಲೆ ಏನಾಗುತ್ತೆ ಗೊತ್ತಾ, ನೀವು ಬೆಟ್ಟಿಂಗ್ ಆಡಿ ದುಡ್ಡು ಹಾಕ್ಬಿಟ್ಟು ಬೇರೆ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ. ಎಷ್ಟೋ ಜನ ಜೀವಗಳು ಕಳ್ಕೊಬಿಟ್ಟಿದ್ದಾರೆ. ದಯವಿಟ್ಟು ನೀವು ಆ ಕೆಲಸ ಮಾಡಬೇಡಿ ಸ್ನೇಹಿತರೆ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರ ಹತ್ರ. ಎಸ್ಪೆಷಲಿ ಈಗ 20-25 ಏಜ್ ಇರೋ ಹುಡುಗರು, ಕಾಲೇಜ್ ಹುಡುಗರು ಬರೀ ಇವೇ ಮಾಡೋದು. ಏಕೆಂದರೆ ಪಾಕೆಟ್ ಮನಿ ಬೇಕಾಗಿರುತ್ತೆ. ಇವಾಗಿರೋ ಶೋಕಿಗಳು ಇದಾವಲ್ಲ, ನಾವೇ ಹೇಳ್ತೀವಲ್ಲ, ಪಬ್ಬು, ಅದು ಇದು, ಕೆಫೇಸು, ಗರ್ಲ್ ಫ್ರೆಂಡ್ಸು ಎಲ್ಲ ಮಾಡಿಬಿಟ್ಟು ಬಂದಿರೋದು. ಅದಕ್ಕೆ ಹೇಳ್ತಾ ಇರೋದು ನಾನು. ಇವತ್ತಿನ ರೈಡ್ ಒಂದು ಸ್ವಲ್ಪ ಸ್ಪೆಷಲ್ ಆಗಿದೆ. ಪ್ರತಿ ಸಲ ಬರೀ ನಾವೇ ಹುಡುಗರು ಹೋಗ್ತಾ ಇದ್ವಿಯಲ್ಲ. ಕಮ್ ಅಲ್ಲಿ ಶೋ ಯು ಏನು ಸ್ಪೆಷಲ್ ಇವತ್ತು ರೈಡ್ ಅಂತ. ಅಯ್ಯೋ, ನನ್ನ ಫ್ರೆಂಡ್ ಅನ್ಕೋಬಿಟ್ಟೆ ಇದನ್ನು ನೋಡ್ಬಿಟ್ಟು. ನನ್ನ ಫ್ರೆಂಡೇ ಗುರು, ಸೇಮ್ ಹೆಲ್ಮೆಟು ನನ್ನ ಫ್ರೆಂಡ್ದು, ಜೇಪಿದು. ಬಟ್ ಗಾಡಿ ಒಂದಲ್ಲ, ಎಲ್ಲಿಗಾರೋ ಗೊತ್ತಿಲ್ಲ. SG ಮಾಲ್ ಮುಂದ್ಗಡೆ ಇದ್ರು. ಎಕ್ಸಾಕ್ಟ್ 5:45 ಇಲ್ಲಿದ್ದೀನಿ ನಾನು. 39 ಎಕ್ಸಾಕ್ಟ್ 6 ಮಿನಿಟ್ಸಿಗೆ ಬಂದೀನಿ ಅಲ್ಲಿಂದ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಎಷ್ಟು ಕಾರ್ ನಿಲ್ಸ್ಯಾರ ಗುರು ಇಲ್ಲಿ, ಬೊಬ್ಬ ಎಲ್ಲ ಸೆಕೆಂಡ್ಸು. ನಿಲ್ಲಿಸ್ಬಿಟ್ಟು ಕಾಲ್ ಮಾಡೋಣ. ಬೇಜಾನ್ ಬೈಕ್ಸ್ ಬಂದ್ಬಿಡಿದ ಲೈನಪ್ಪಲ್ಲಿ. ಕಾಲ್ ದಮ್ ಫಸ್ಟ್. ಸುಶಾಂತ್ ಎಲ್ಲಿದ್ದಾರೆ ಇವರು? ಹಾಯ್ ಬ್ರೋ. ವಾಟ್ ಎ ಸರ್ಪ್ರೈಸ್, ಗ್ಲಾಡ್ ಟು ಮೀಟ್ ಯು. ಏನ್ ಸರ್ ನೀವು ಇಲ್ಲಿ? ಹಾಂ, ಫುಲ್ ಆರಾಮ್. ಫಸ್ಟ್ ಬ್ರೋ ಇವತ್ತು ನಾನು. ಸ್ನೇಹಿತರೆ, ನಮ್ಮ ಎಲ್ಲ ಗಾಡಿಗಳು ಬಂದಿದೆ. ಒಂದು ಮೀಟಿಯಾರ್ ಬಂದುಬಿಟ್ಟು ಇವತ್ತು ಹೊಸ ರೈಡರ್ ಜಾಯ್ನ್ ಆಗಿದ್ದಾರೆ. ಇದು ಜಯಪ್ರಕಾಶ್, ನಮ್ಮದು ಲೈಕ್ ಹಿಮಾಲಯನು, ಪ್ರವೀಣು, ನಂದು ಡಾಮಿನಾರ್, ಅಗೇನ್ GS 310 ಎಲ್ಲರೂ ಬಂದಿದ್ದಾರೆ. ಈಗ ಅರೌಂಡ್ ನಮಗೆ ಟೈಮ್ ಇಲ್ಲ, ಒಂದು 5 ಮಿನಿಟ್ಸ್ ಇಲ್ಲಿಂದ ಮತ್ತೆ ನಾವು ಹೊರಡ್ತೀವಿ. ನಮ್ಮ ಬ್ಯಾಟ್ರಿ ಡೌನ್ ಇದೆ. ವಿಲ್ ಎಕ್ಸ್ಚೇಂಜ್ ದ ಬ್ಯಾಟ್ರಿ ಆ್ಯಂಡ್ ವಿದಿನ್ 5 ಮಿನಿಟ್ಸ್. ನೋಡಿ ಸ್ನೇಹಿತರೆ, ಅದು ಹಿಂಗಿದನು ಇಲ್ಲಿ ಏನು ಪ್ರಿಡಿಯೇಟರ್ ನೋಡಿದಿರಲ್ಲ ಮೂವಿ, ಆ ಪ್ರಿಡಿಯೇಟರ್ ಹೆಲ್ಮೆಟ್ ಅದು. ಅಂದರೆ ನಾನು ಇವತ್ತು ಇಲ್ಲಿ ಕಡೆ ಬಂದಿರೋದು ಫಸ್ಟು. ಇನ್ನೂ ಬಂದಿದೆ ZX 10R ಇದೆ, ಟ್ರೈಡೆಂಟ್ ಇದೆ, ಸಿಗೋಡ ವೆಹಿಕಲ್ಸ್ ಆಗಿದ್ದಾವೆ. ಇವಾಗಿನ ರೈಡ್ ಬಂದುಬಿಟ್ಟು ಐ ಟೆಲ್ ಯು ಲೇಟರ್. ಗಿವ್ ಮಿ 5 minutes ಗೈಸ್, ಐ ವಿಲ್ ಎಕ್ಸ್ಚೇಂಜ್ ದ ಬ್ಯಾಟ್ರಿ.